Veteran politician S.M. Krishna, former Chief Minister of Karnataka and a towering statesman, passed away on Tuesday morning at the age of 92 at his residence in Sadashivnagar. Known as the architect of brand Bengaluru, Krishna played a pivotal role in transforming the city into a global IT hub. He also served as the External Affairs Minister from 2009 to 2012 and Governor of Maharashtra from 2004 to 2008. Leaders across the political spectrum mourned his demise. Congress President Mallikarjun Kharge highlighted Krishna's leadership and his efforts in positioning Bengaluru as a global city. S.M. Krishna ಅವರ ನಿಧನದಿಂದ ನಮಗೆ ಬಹಳ ದೊಡ್ಡ ಒಂದು ಆಘಾತ ಆದಂಗಾಗಿದೆ ಮತ್ತು ಮಧ್ಯದಲ್ಲಿ ನಾನು ಒಂದು ಸಾರಿ ಅವರು ಹಾಸ್ಪಿಟಲ್ನಲ್ಲಿದ್ದಾಗ ಭೇಟಿಯಾಗಿದ್ದೆ. ಆವಾಗ ಅವರು ಗುಣಮುಖ ಆಗ್ತಾ ಇದ್ರು ಮತ್ತು ನಾನು ಮಾತಾಡಿಸ್ತಕ್ಕಂಥ ಪ್ರಯತ್ನ ಮಾಡಿದೆ. ಆದರೆ ಅವರು ಪ್ರಯತ್ನ ನನಗೆ ಸಫಲ ಆಗಲಿಲ್ಲ. ಮನೆಗೆ ಬಂದೆ. ಆಮೇಲೆ ಅವ್ರನ್ನ ಭೇಟಿ ಮಾಡಬೇಕು ಅಂದಾಗ ತಿರುಗಿ ಹೋದಾಗ ಪುನಃ ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತ ಹೇಳಿದರು. ಅದಕ್ಕಾಗಿ ಅವರನ್ನು ಇತ್ತೀಚೆಗೆ ಅಂದರೆ ಈ ಒಂದು 3-4 ವರ್ಷದಲ್ಲಿ ಅವರಿಗೆ ನೇರವಾಗಿ ಭೇಟಿ ಆಗ್ತಕ್ಕಂಥದ್ದು ಆಗಲಿಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ರಾಜಕಾರಣಿ ಮತ್ತು ಭಾಳ ಯಾವುದೇ ಒಂದು ಜನರ ಜೊತೆಯಲ್ಲಿ ಎಂದೂ ದ್ವೇಷವನ್ನು ಇಟ್ಟುಕೊಂಡಂಥ ವ್ಯಕ್ತಿ. Chief Minister Siddaramaiah praised his contributions to Karnataka's IT-BT growth and remembered him as a guide and well-wisher. Deputy CM D.K. Shivkumar announced that the funeral will be held on Wednesday in Krishna's hometown, Somanahalli in Mandya district. Minister Priyank Kharge described Krishna as a visionary whose dedication shaped Karnataka's progress. Former Chief Minister Baswaraj Bommai expressed his sorrow while B.S. Yediyurappa remembered Krishna as a true statesman whose contributions will never be forgotten. ಕರ್ನಾಟಕ ಕಂಡಂಥ ಅತ್ಯಂತ ಧೀಮಂತ ಹಿರಿಯ ರಾಜಕಾರಣಿ, ಸ್ವತಂತ್ರ ಪೂರ್ವದ ಒಂದು ತಲೆಮಾರು, ಭಾರತ ದೇಶ ಕರ್ನಾಟಕದಲ್ಲಿ ವಿವಿಧ ಮಹತ್ವ ಹುದ್ದೆಗಳನ್ನು ಅಲಂಕರಿಸಿ ಆಡಳಿತಾತ್ಮಕವಾಗಿ ಅಪಾರವಾದ ಅನುಭವ ಇರುವಂಥ ನಮ್ಮ ಕನ್ನಡದ ಹೆಮ್ಮೆಯಾಗಿದ್ದಂಥ ಸನ್ಮಾನ್ಯ ಶ್ರೀ S.M. ಕೃಷ್ಣ ಅವರು ಭಾಳ ಕಾಲದಿಂದ ಅನಾರೋಗ್ಯದಿಂದ ಬಳಲ್ತಿರುವಂಥದ್ದು. ಇವತ್ತು ಅವರು ನಿಧನ ಆಗಿರುವಂಥ ಸುದ್ದಿ ಕೇಳಿ ನಮಗೆ ಬಹಳಷ್ಟು ದುಃಖ ಆಗಿದೆ, ದಿಗ್ಭ್ರಮೆ ಆಗಿದೆ. Former CM Jagdish Shettar and former Deputy CM Govind Kajol also conveyed their condolences. ಮಾಜಿ ಮುಖ್ಯಮಂತ್ರಿಗಳಂತ ಮಾನ್ಯ S.M. ಕೃಷ್ಣ ಅವರು ನಮ್ಮನ್ನು ಅಗಲಿದ್ದು ಭಾಳ ದೊಡ್ಡ ಒಂದು ಆಘಾತವನ್ನು ನಮ್ಮೆಲ್ಲರಿಗೆ ತಂದಿದೆ. ಅವನು ಭಾಳ ಹತ್ತಿರದಿಂದ ನಾನು ನೋಡಿದ್ದೇನೆ. S.M. ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಾಯಿದ್ದೆ. ಹೀಗಾಗಿ ಅವರ ಒಂದು ಆಡಳಿತ ವ್ಯವಸ್ಥೆ ಮತ್ತು ಅವರ ಒಂದು ವಿಷನರಿ ನನ್ನ ಕಣ್ಮುಂದೆ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಅವ್ರ ಸರ್ಕಾರವನ್ನು ಟೀಕೆ ಮಾಡ್ತಾಯಿದ್ರು ಸಹಿತ ಎಲ್ಲ ಹಂತದಲ್ಲಿ ಭಾಳ ತಾಳ್ಮೆಯಿಂದ ಇವತ್ತೇನು ನಾವು ನೋಡ್ತಾ ಇದ್ದಲ್ಲ, ಇವತ್ತು ಪಾರ್ಲಿಮೆಂಟ್ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಭಾಳ ಗೊಂದಲದಲ್ಲಿ ನಡೀತಾ ಇದ್ದಾವೆ. ಸರಿಯಾಗಿ ಡಿಬೇಟುಗಳು ಆಗ್ತಾಯಿಲ್ಲ, ಚರ್ಚೆಗಳು ಅವಕಾಶ ಇಲ್ಲ. ಆದರೆ ಆ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷ ನಾಯಕನಿದ್ದಾಗ ಸಾಕಷ್ಟು ಹೋರಾಟ ನಾವೆಲ್ಲ ಮಾಡಿದಾಗೂ ಸಹಿತ ಯಾವುದೇ ವಿಚಾರಗಳನ್ನು ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ರು. ಒಳ್ಳೆ ರೀತಿಯಿಂದ ಪರಿಣಾಮಕಾರಿಯಂಥ ಡಿಬೇಟ್ಗಳು ನಡೀತಾ ಇದ್ವು. ಅದಕ್ಕೆ ಭಾಳ ತಾಳ್ಮೆಯಿಂದ ಉತ್ತರ ಕೊಡ್ತಿದ್ರು. ಮತ್ತು ಇನ್ನೊಂದು ನಾನು ವಿಶೇಷವಾಗಿ S.M. ಕೃಷ್ಣ ಅವರಲ್ಲಿ ನೋಡಿದ್ದಂತಂದರೆ ಒಂದು ಆಡಳಿತ ಸುಧಾರಣಾ
ಒಂದು ರೀತಿಯಲ್ಲಿ ಭಾಳ ಉತ್ತಮವಾಗಿ ಆಡಳಿತ ನಿರ್ವಹಣೆ ಮಾಡಿ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವಂಥ ಕೆಲಸ ಮಾಡಿದರು. ಮತ್ತು ಅದರಲ್ಲಿ ಭಾಳ ಪ್ರಮುಖವಾಗಿ ಅವರು ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಆ ಬಜೆಟ್ ಯಾವ ರೀತಿ ಇರಬೇಕು ಮತ್ತು ನಮ್ಮ ಆರ್ಥಿಕ ಶಿಸ್ತನ್ನು ಯಾವ ರೀತಿ ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಚಿಂತನೆ ಮತ್ತು ಅದನ್ನು ಬೇರೆ ಬೇರೆ ಕಾನೂನುಗಳ ಮುಖಾಂತರ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು, ಬಜೆಟದ ಇತಿಮಿತಿ ಎಷ್ಟು ಇದರಲ್ಲಿ ಖರ್ಚು ಮಾಡಬೇಕು, ಎಷ್ಟು ನಮ್ಮ ಬಜೆಟ್ ಲಿಮಿಟ್ ಇರಬೇಕು, ಅದರ ಖರ್ಚು ವೆಚ್ಚ ಎಷ್ಟು, ಇದನ್ನೇ ಒಂದು ರೀತಿ ಕಾನೂನುಬದ್ಧತೆ ಮತ್ತು ಶಿಸ್ತನ್ನು ತರುವಂಥ ಕೆಲಸ ಬಹುಶಃ ಯಾರ್ದಾರ ಕಾಲದಲ್ಲಿ ಮಾಡಿದರೆ ಅದು ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ. ಮತ್ತು ಅಷ್ಟೇ ಅಲ್ಲ, ಅದೇ ಪರಂಪರೆಯನ್ನು ಎಸ್ ಎಂ ಕೃಷ್ಣ ಅವರು ಈ ಒಂದು ಆರ್ಥಿಕ ಶಿಸ್ತನ್ನು ಏನು ತೊಗೊಂಬುದಿರಲ್ಲ, ಅದನ್ನು ಇವತ್ತಿನ ಎಲ್ಲ ಸರ್ಕಾರಗಳು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಇದು ಭಾಳ ಒಂದು ವೈಶಿಷ್ಟ್ಯಪೂರ್ಣ ಅನ್ನತ್ತೆ. ಹೀಗಾಗಿ ಒಬ್ಬ ವಿಷನರಿ ಇರುವಂಥ ವ್ಯಕ್ತಿ, ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಭಾಳಷ್ಟು ಕಾಳಜಿ ಹೊಂದಿ ಸಾಕಷ್ಟು ಅದರಲ್ಲಿ ಅಭಿವೃದ್ಧಿ ಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಇಡೀ ಕರ್ನಾಟಕದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಒಬ್ಬ ಉತ್ತಮ ಆಡಳಿತಗಾರ ಮತ್ತು ಒಳ್ಳೆಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು. ಒಬ್ಬ ಮೌಲ್ಯಯುತವಾದಂಥ ರಾಜಕಾರಣಿಯಾಗಿ, ಒಂದು ಶಿಸ್ತುಬದ್ಧವಾದ ರಾಜಕಾರಣಿಯಾಗಿ ಬೆಳವಣಿಗೆ ತಗೊಂಡ್ಬಂದರು ಮತ್ತು ಎಲ್ಲರಿಗೂ ಒಂದು ರೀತಿ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಎಸ್ ಎಂ ಕೃಷ್ಣ ಅವರು ಮಾಡಿದರು ಅನ್ನುವಂಥ ಮಾತನ್ನು ಹೇಳ್ತೀನಿ. ಹೀಗಾಗಿ ಅವರ ಅಗಲಿಕೆ ರಾಜಕೀಯ ರಂಗಕ್ಕೆ ಒಂದು ದೊಡ್ಡ ನಷ್ಟ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಾನ್ಯ ಎಸ್ ಎಂ ಕೃಷ್ಣ ಅವರ ಇವತ್ತು ಅಗಲಿಕೆಯ ದುಃಖವನ್ನು ಭರಿಸುವಂಥ ಇವತ್ತು ಶಕ್ತಿ ಆ ಕುಟುಂಬಕ್ಕೆ ಸಿಗಲಿ. ಗಾರ್ಡನ್ ಸಿಟಿ ಅಂತಕ್ಕಂಥ ಬೆಂಗಳೂರು ಸಿಲಿಕಾನ್ ಸಿಟಿ ಆದಂಥ ಕೀರ್ತಿ ಗೌರವ ಎಸ್ ಎಂ ಕೃಷ್ಣ ಅವ್ರಿಗೆ ಸಲ್ತದ. ಪ್ರಪಂಚದ ಯಾವುದೇ ದೇಶದ ಗಣ್ಯ ವ್ಯಕ್ತಿಗಳು ಭಾರತಕ್ಕೆ ಬರಬೇಕಾದ್ರೆ ಮೊದಲು ಬೆಂಗಳೂರಿಗೆ ಬಂದು ನಂತರ ದೆಹಲಿಗೆ ಹೋಗುವಂಥ ರೂಢಿ ಎಸ್ ಎಂ ಕೃಷ್ಣರವ್ರ ಕಾಲದಲ್ಲಿ ಆಯಿತು. ಮತ್ತು ಸಾರ್ವಜನಿಕ ಜೀವನದ ಕೀರ್ತಿ ಗೌರವ, ಘನತೆ ಗೌರವ ಹೆಚ್ಚಿಸಿರ್ತಕ್ಕಂಥ ಸುಸಂಸ್ಕೃತ ರಾಜಕಾರಣಿ ಎಸ್ ಎಂ ಕೃಷ್ಣರು. ಅವರ ಅಗಲಿಕೆಯಿಂದ ನಮಗಾಗಿರ್ತಕ್ಕಂಥ ನೋವು, ಅವ್ರ ಕುಟುಂಬ ವರ್ಗದವ್ರಿಗೆ ಆಗಿರ್ತಕ್ಕಂಥ ನೋವು ಸಹಿಸುವಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತ ಹೇಳ್ತೇವೆ, ಪ್ರಾರ್ಥಿಸ್ತೇನೆ. ಮೃತರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. Mansoor Ali Khan tweeted that Krishna's instrumental role in Karnataka's IT revolution and his contributions as a diplomat will inspire generations. Krishna's 6-decade-long political career remains a beacon of dedication and visionary leadership.